ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿಯ ಅಂದರೆ 2026ರ ಏಪ್ರಿಲ್ ತಿಂಗಳಿನಲ್ಲಿ ಅಕ್ಷಯ ತೃತೀಯ ಯಾವ ದಿವಸ ಬರ್ತಾ ಇದೆ, ಅಕ್ಷಯ ತೃತೀಯ ತಿಥಿ ಯಾವಾಗ ಪ್ರಾರಂಭ ಹಾಗೆ ಯಾವಾಗ ಅಂತ್ಯ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಷಯ ತೃತೀಯ ತಿಥಿ ಪ್ರಾರಂಭ ಆಗ್ತಾ ಇರುವಂಥದ್ದು ಏಪ್ರಿಲ್ 19ನೇ ತಾರೀಕು ಬೆಳಗ್ಗೆ 10:59 ಪ್ರಾರಂಭ ಆಗ್ತಾ ಇರುವಂಥದ್ದು. ಹಾಗೆಯೇ ಮುಕ್ತಾಯ ಆಗ್ತಾ ಇರುವಂಥದ್ದು ಸೋಮವಾರ ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:27 ಈ ತೃತೀಯ ತಿಥಿ ಏನಿದೆ ಅದು ಮುಕ್ತಾಯ ಆಗ್ತಾ ಇರುವಂಥದ್ದು. ಹಾಗಾಗಿ ಆಚರಣೆಯನ್ನು ಮಾಡಬೇಕಾಗಿರುವಂಥದ್ದು 19ನೇ ತಾರೀಕು ಏಪ್ರಿಲ್ 2026 ಈ ದಿವಸ ಇದನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ. ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಅಕ್ಷಯ ತೃತೀಯ ದಿವಸನೇ ಪರಶುರಾಮ ಜಯಂತಿ ಕೂಡ ಬರ್ತಾ ಇರುವಂಥದ್ದು. ಪರಶುರಾಮ ಅಂತ ಹೇಳಿದ್ರೆ ವಿಷ್ಣುವಿನ 6ನೆಯ ಅವತಾರ ಆಗಿರುತ್ತೆ. ಎರಡೂ ಕೂಡ ಒಂದೇ ದಿವಸ ಬಂದಿರೋದು ಈ ಬಾರಿಯ ಮತ್ತೊಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಈ ದಿವಸ ವಿಶೇಷವಾಗಿ ಮಹಾವಿಷ್ಣು ಹಾಗೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು ಬಹಳನೇ ವಿಶೇಷ. ಈ ದಿವಸ ಚಿನ್ನ, ಆಭರಣ ಹಾಗೆ ಹಲವು ವಸ್ತುಗಳನ್ನು ಖರೀದಿ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಈ ದಿವಸ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಅಂದರೆ ಯಾವುದೇ ಒಂದು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ನಿಮ್ಮ ಹೊಸದಾಗಿ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡೋದಾಗಿರಬಹುದು, ಒಂದು ಅಂಗಡಿಯನ್ನು ಉದ್ಘಾಟನೆಯನ್ನು ಮಾಡುವಂಥದ್ದಾಗಿರಬಹುದು, ಎಲ್ಲದಕ್ಕೂ ಕೂಡ ಈ ದಿವಸ ಅತ್ಯಂತ ಶುಭ ಅಂತ ಹೇಳ್ತಾರೆ. ಜೊತೆಗೆ ಈ ದಿವಸ ಮಾಡೋಂಥ ಜಪ, ತಪ, ಹೋಮ, ಹವನ ಹಾಗೆ ದಾನಗಳಿಗೆ ಹೆಚ್ಚಿನ ಒಂದು ಮಹತ್ವ ಅನ್ನೋದು ಇದೆ. ಈ ದಿವಸ ಮಾಡುವಂಥ ಮಂತ್ರಸಿದ್ಧಿ ಆಗಿರಬಹುದು, ಜಪ ತಪ ಆಗಿರಬಹುದು, ಅವುಗಳಿಗೆ ದುಪ್ಪಟ್ಟು ಫಲ ಅನ್ನೋದು ಸಿಗುತ್ತೆ. ಹಾಗೆಯೇ ಮಂತ್ರಸಿದ್ಧಿ ಅನ್ನೋದು ಬೇಗನೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆದ್ದರಿಂದ ಯಾರೆಲ್ಲ ಈ ಮಂತ್ರಸಿದ್ಧಿಯನ್ನು ಮಾಡ್ಕೊಳ್ಬೇಕಂತಿದ್ದೀರಾ, ಜಪ ತಪ ಹೋಮಗಳನ್ನ ಮಾಡಬೇಕಂತಿದ್ದೀರಾ, ಈ ದಿವಸ ಮಾಡೋದು ಅತ್ಯಂತ ಶ್ರೇಷ್ಠ. ಹಾಗೆಯೇ ಈ ದಿವಸ ಮಾಡೋಂಥ ದಾನಕ್ಕೆ ಬಹಳನೇ ಮಹತ್ವ ಇದೆ. ಇನ್ನು ಪೂಜೆಗೆ ಶುಭ ಸಮಯ ಅಂತ ಬಂದಾಗ ಬೆಳಗ್ಗೆ 10:59 12:18 ಕೂಡ ಪೂಜೆಗೆ ಅತ್ಯಂತ ಶುಭ ಸಮಯ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ನೆರವೇರಿಸ್ಬೋದು. ಈ ಸಮಯದಲ್ಲಿ ಸಾಧ್ಯವಾಗದೇ ಇದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಈ ದಿವಸ ದಾನಕ್ಕೆ ಅತ್ಯಂತ ಮಹತ್ವ ಇರೋದರಿಂದ ಯಾವೆಲ್ಲ ದಾನಗಳನ್ನು ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಬೇರೆ ಏನೆಲ್ಲ ವಸ್ತುಗಳನ್ನು ಖರೀದಿ ಮಾಡಬಹುದು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.